ಶ್ರದ್ಧೆಗಳಿಂದ ಉಪಸ್ಥಿತರಾದ ನಿಮ್ಮೆಲ್ಲರ ಹೃದಯ ಕ್ಷೇತ್ರದಲ್ಲಿ ಶಾರದಾ ಮಾತೆ ವಿವೇಕಾನಂದ ಸ್ವಾಮೀಜಿಯವರ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾ ಅಸ್ಮದ್ ಗುರುದೇವರು ಶ್ರೀಮನ್ ನರಹರಿ ಸದ್ಗುರು ಸ್ವಾಮಿಗಳವರ ಬ್ರಹ್ಮಶ್ರೀ ಲಕ್ಷ್ಮೀ ನೃಸಿಂಹ ಸದ್ಗುರು ಸ್ವಾಮಿಗಳವರ ನನ್ನ ಪ್ರಿಯತಮ ಸದ್ಗುರು ವರೇಣ್ಯರು ಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ದೈವ ಸ್ವರೂಪಿಗಳು ಆತ್ಮಸ್ವರೂಪಿಗಳಾಗಿರುವ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ನಮ್ಮ ಶ್ರೀಮತಿ ಯಶೋದಮ್ಮನವರು ತುಂಬ ದಿವಸಗಳಿಂದ ತಮ್ಮ ಮನೆಗೆ ಸತ್ಸಂಗಕ್ಕೆ ಬನ್ನಿ ಅಂತಂದು ಅನೇಕ ಸಾಧ್ಯ ಆಹ್ವಾನವನ್ನು ಮಾಡಿದ್ದಾರೆ. ಬಹುಶಃ ಒಂದು 2 ಸಾರ್ತಿ ಈ ಮನೆಗೆ ಬಂದಿದ್ದೇನೆ. ಒಂದು ಸಾರ್ತಿ ನಮ್ಮ ಮಾತಾ ತ್ಯಾಗಮಯ್ಯ ಅವ್ರ ಜೊತೆಯಲ್ಲಿ, ಆದರೆ ಸತ್ಸಂಗಕ್ಕೋಸ್ಕರವಾಗಿ ಈ ಮನೆಗೆ ನಾನು ಬಂದಿದ್ದಿಲ್ಲ. ನೀವು ಅಧಿಕ ಮಾಸದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯ, ನಿಮ್ಮ ಅದೃಷ್ಟ. ಅಧಿಕ ಮಾಸದಲ್ಲಿ ವಿವಾಹಗಳು ಇಲ್ಲ, ಮುಂಜಿ ಇಲ್ಲ, ಯಾವ ಶುಭಾರಂಭಗಳು ಇಲ್ಲವೇ ಇಲ್ಲ. ಮತ್ತು ಇಷ್ಟಾದನ್ನು ಒಳ್ಳೆ ರೀತಿಯಾಗಿ ಮಾಸದ ಪ್ರಯುಕ್ತ ನೀವು ಇಲ್ಲಿ ಸೇರಿ ಶ್ರೀ ರಾಮಕೃಷ್ಣ ಶಾರದಾ ಮತ್ತು ವಿವೇಕಾನಂದ ಸ್ವಾಮೀಜಿಯ ಅನುಗ್ರಹದಿಂದ ಕಾಲಕ್ಷೇಪ ಮಾಡ್ತಾ ಇದ್ದೀರಾ. ನೀವೇ ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಅನನ್ಯ ಭಕ್ತರು. ಇನ್ನೇನು ನಾನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಯತೀಶ್ ಕೇಳಿದ, ಯಾವ ವಿಷಯದ ಬಗ್ಗೆ ಹೇಳ್ತೀರಿ, ಯಾವ ವಿಷಯದ ಬಗ್ಗೆ ಹೇಳ್ತೀರಿ ಅಂತ. ನಾನು ಪ್ರಯಾಣದಲ್ಲಿದ್ದೆ, ಕಾರ್ನಲ್ಲಿ ಹೋಗ್ತಾ ಇದ್ದೆ. ಹೇಳಿ ಅಂತಂದು ಹೇಳಿದ ಮೇಲೆ ಬಿಡೋದಿಲ್ಲ ಈ ಯತೀಶ್ ಅಂತಂದು ಹೇಳಿಬಿಟ್ಟು ಅನನ್ಯ ಭಕ್ತಿ ಅನ್ನೋದ್ರ ಬಗ್ಗೆ ಮಾತಾಡೋಣಪ್ಪ ಅಂತಂದು ಹೇಳಿ ಮುಕ್ತಾಯ ಮಾಡಿದೆ. ಅನನ್ಯ ಭಕ್ತಿ, ಭಕ್ತಿ ಅಂದರೆ ಏನು? ನೀವೆಲ್ಲರೂ ಭಕ್ತರೇ. ಭಕ್ತಿ ಅಂದರೆ ಏನು? ನಾನು ನಿಮ್ಮನ್ನೇ ಕೇಳ್ತೀನಿ, ನೀವು ಹೇಳಿ.